ಅವನಿಲ್ಲ ಆಯ್ತು ನಂಗೆ ಹೋಗಿದ್ದ ಕೆಲಸ ಎಲ್ಲನೂ. ಅಮ್ಮ ನಾನು ಹೋಗಿದ್ದ ಹತ್ರ 3-4 ಲಕ್ಷ ಕೇಳ್ತಾರೆ. ಅವರು ಒಪ್ಪಲಿಲ್ಲ. ಅದಕ್ಕೆ ಅಣ್ಣ ಫೋನ್ ಮಾಡಿದ್ನು. ಇಲ್ಲ 2 ಲಕ್ಷಕ್ಕೆ ಒಪ್ಸಿದ್ದೀನಿ, ನೀನು ಬಂದ್ಬಿಡು ಅಂತ. ಅದಕ್ಕೆ ನಾನು ಬಂದ್ಬಿಟ್ಟೆ. ಅವ್ನು ಹೆಂಗೂ ನಂಬಕ್ಕಾಗಲ್ಲ, ನಾವು ನಂಬಕ್ಕಾಗಲ್ಲ. ಇಲ್ಲಮ್ಮ, ಇಲ್ಲ ಪಕ್ಕ ಕೆಲಸ ಆಗ್ತೈತೆ ಅಂತ ಹೇಳೋನೆ. ಬರ್ತಾ ಆಗೋ ಬನ್ನು. ಅಣ್ಣ ಏನಾಯ್ತಣ್ಣ? ಆಯ್ತಾ, ಹೋಗಿದ್ದ ಕೆಲಸ ಆಯಿತು. ರಾತ್ರಿಗೆ ಫಿನಿಶು. ಪಕ್ಕ ತಾನೇ. ಆಮೇಲೆ ನೋಡು, ಕಾಸಿಗೆ ಸಿತ್ಕೊಂಡು ಯಾಮರ್ಸ್ಬಿಟ್ಟಾರೋ. ಇಲ್ಲ ಆಗ್ತದೆ ಕೆಲಸ. ಭರತ ಲಕ್ಷ್ಮಣ ನೋಡ್ರು, ಊರಾಗಿನ ಜನ ಅವನಿಂದ ನಮಗೆ ಗೌರವ ಕೊಡ್ತಾ ಇರೋದು ಆಯಿತಾ. ಊರಾಗಿನ ಜನಕ್ಕೇನಾದ್ರೂ ರಾಮಣ್ಣು ಸತ್ತೋಗೋನೆ ಅಂತ ತಿಳಿತಂದ್ರೆ ನಮ್ಮನ್ನು ಕಾಲು ಕಸ ಮಾಡ್ಕೊಂಬಿಡ್ತಾರೆ. ಅವರು ಯಾವುದೇ ಕಾರಣಕ್ಕೂ ನಮಗೆ ಬೆಲೆ ಕೊಡಲ್ಲ. ಮತ್ತು ಇವಾಗೇನಮ್ಮ ಮಾಡೋದು? ನಮ್ಮನ್ನಂತೂ ಆಯ್ಕೊಂಡು ತಿಂದಾಕ್ಬಿಡ್ತಾರೆ. ಅವನು ಬೈಕ್ಗೆ ಇವರೆಲ್ಲ ಸುಮ್ಮನೆ ಅವರೇ. ಅವನಿಲ್ಲ ಸತ್ತೋದ್ನು ಅನ್ನೋದು ಏನಾದರೂ ಅವ್ರಿಗೆ ತಿಳಿತಂದರೆ ನಮ್ಮ ಮನೆ ಒಳಕ್ಕೆ ನುಗ್ಗಿ ನಮ್ಮನ್ನು ಒಡೆಯಷ್ಟು ಕೆಪಾಸಿಟಿ ಬಂದ್ಬಿಡ್ತದೆ ಅವ್ರಿಗೆ. ಒಂದು ಕೆಲಸ ಮಾಡಿರಿ, ನೀವೇ ಅಲ್ಲೇ ನಿಂತು ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ಅದ್ಯಾರು ಆಕ್ಸಿಡೆಂಟ್ ಮಾಡಿದ್ರು ಅವರು ಇವನ್ನ ಎತ್ಕೊಂಡೋಗಿ ಎಲ್ಲನ ಬಿಸಾಕ್ಬಿಟ್ರಿ ಅಂತೇಳಿ. ನಾವು ಎಣ್ಣೆ ತರೋದು ಬೇಡ, ಮನೆ ಹತ್ರ ಇಕ್ಕೊಳ್ಳೋದು ಬೇಡ, ಅಳೋದು ಬೇಡ. ಊರಾಗಿನ ಜನ ಬಂದೇ ಬರ್ತಾರಲ್ಲ. ಬರ್ತಾರೆ, ನೋಡ್ತಾರಲ್ಲ. ಅವನಿರೋದಕ್ಕೆ ಊರಾಗಿನ ಜನ ಭಯಭಕ್ತಿಯಿಂದ ಅವರೇ. ಅವನಿಲ್ಲ ಅಂತಂದರೆ ನಮ್ಗೊಂದು ಗತಿ ಕಾಣಿಸ್ಬಿಡ್ತಾರೆ. ಎಲ್ಲ ಹೋಗೋನೆ ಬರ್ತಾನೆ ಅಂತ ಹೇಳ್ಕೊಂಡೆ ಕಾಲ ಹಾಕೋಣ ನಾವು. ಏನಂತೀಯ? ನಮ್ಮವು ಅದಂತೂ ನಿಜನೇ. ನೀನು ಹೇಳ್ತಾ ಇರೋದು ನಿಜನೇ ಅಮ್ಮ. ನಾವು ಹೋಗೋದು ಬೇಡ, ಅಲ್ಲಿರೋದು ಬೇಡ. 2 ಲಕ್ಷ ದುಡ್ಡು ಕೊಟ್ಬಿಟ್ಟು ನೀವೇನಾದರೂ ಮಾಡ್ಕೊಳ್ರಿ, ನಮ್ಮವರೆಗೂ ಎಣ್ಣೆ ತರಬೇಡ್ರಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀರಮ್ಮ. ನಾನು ಲಕ್ಷ್ಮಣ್ಣು ಇನ್ನು ನಾವು ಅಲ್ಲಿ ಹೋಗೋದು, ಆಮೇಲೆ ಪೊಲೀಸರನ್ನ ಎನ್ಕ್ವೈರಿ ಆಗೋದು, ಎಲ್ಲ ಯಾಕೆ ಅಲ್ಲಿದ್ರಿ ಅದು ಇದು ಏನೇನೋ ತೆಗಿತಾರಮ್ಮ ರಾಮಾಯಣ. ಹಂಗಂತೀಯ? ಹೆಂಗೋ ನಮ್ಗೆ ರಾಮಣ್ಣ ನಮ್ಮ ಕಣ್ಣಿಗೆ ಕಾಣಿಸ್ತಿದ್ರೆ ಅಷ್ಟೇ ಸಾಕು. ಸರಿ ಆಯಿತು, 2 ಲಕ್ಷ ಎತ್ಕೊಂಬರ್ತೀನಿ. ಹೋಗಿ ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ರಿ. ಅಮ್ಮ. ಬಾಪ ರಾಮ. ಏನು ಮಾಡ್ತಾ ಇದ್ದೀರಾ? ತೋಟಕ್ಕೆ ಹೋಗಿದ್ರೇನ್ರ? ಹೋಗಿದ್ರೆ ನಾವು. ನೀನೆಲ್ಲಿ ಹೋಗಿದ್ದೆ? ಇಲ್ಲೇ ವೃದ್ಧಾಶ್ರಮ ತಕ್ಕ ಹೋಗಿದ್ದೆ. ಏನೋ ಬೆಳೆಕಾಳು ಅವು ಇವು ಕಡಿಮೆ ಆಗೋವೆ ಅಂದು, ಹೆಂಗೂ ನಾವು ಮೊನ್ನೆ ಜಾಸ್ತಿ ಬೆಳೆದಿದ್ರಲ್ಲ, ಕಳಿಸ್ಕೊಡ್ತೀನಿ ನಮ್ಮ ತಮ್ಮನವ್ರ ಕೈಗೆ ಅಂತ ಹೇಳ್ಬಿಟ್ಟು ಬಂದೆ. ಒಂದಷ್ಟು ತರಕಾರಿ, ಒಂದಷ್ಟು ಬೇಳೆಕಾಳು ತಗೊಂಡೋಗಿ ಕೊಟ್ಬಿಡ್ರಪ್ಪ. ವಾರಕ್ಕೊಂದು ದಿವಸ ಅಲ್ಲಿ ಹೋಗಂಗೆ ಓಡಾಡ್ಕೊಂಬರ್ರಿ. ಏನೇನ ಇಲ್ಲ ಅಂತಂದರೆ ಕೊಟ್ಬಿಟ್ರು. ಅಲ್ಲಪ್ಪ, ನೀನು ಹಿಂಗೆ ದಾನ ಧರ್ಮ ಅಂತ ಮಾಡ್ತಾ ಇದ್ರೆ ಹೆಂಗಪ್ಪ? ಹೆಂಗೆ ಹೇಳು ಅಮ್ಮ? ನಾವು ತಿನ್ನೋದ್ರಾಗ ಒಂದು ತುತ್ತು ಅವ್ರು ಕೊಡ್ತಾಯಿದ್ರಿ. ಭಗವಂತ ನಮ್ಗೆ ಏನು ಕಮ್ಮಿ ಮಾಡಲ್ಲ, ಸುಮ್ಮನೆ ರಮ್ಮ. ಪಾಪ ಯಾರಿಗೋ ಸಹಾಯ ಮಾಡೋಣ, ಎಲ್ಲ ನಿನ್ನ ವಯಸ್ಸಿನವ್ರೆ ಅಮ್ಮ. ಸಾಕ ಕೈ ಹೋಗ್ತಾ ಇಲ್ದ್ರೆ ತಕೊಂಡಾಗ ಅಲ್ಲಿ ಬಿಟ್ಟವ್ರೆ. ಏನು ಮಾಡೋಕ್ಕಾಗ್ತೈತಮ್ಮ, ಅವ್ರವ್ರ ಹಣೆ ಬರ. ರಾಮ, ಏನನ್ನ ತಿನ್ಬೇಕು ಅನಿಸ್ತೈತೇನೋ ನಿಂಕ? ಅದೇನಮ್ಮ ಹೊಸ್ದಾಗಿ ಕೇಳ್ತಾ ಇದೆಯಾ? ಅಲ್ಲ, ಏನನ್ನ ತಿನ್ಬೇಕು ಅನಿಸ್ತಾಯ್ತಾ? ನನ್ನ ಹತ್ರ ಏನನ್ನ ಮಾತಾಡಬೇಕು ಅಂತ ಅನಿಸ್ತಾಯ್ತಾ ಅಂತ ಕೇಳ್ದೆ. ಏನು ಹೊಸ್ದಾಗಿ ಕೇಳ್ತಾ ಇದೆಯಾ? ಏನನ್ನ ತಿನ್ಬೇಕು ಅನಿಸ್ತದ ಅಂತ? ಅಲ್ಲ, ಏನೋ ಕೇಳಬೇಕು ಅನಿಸ್ತು, ಏನಾದರೂ ತಿನ್ಬೇಕು ಅಂತ ಆಸೆ ಆಗ್ತದ ಅಂತ ಕೇಳಿದೆ. ಅಮ್ಮ ನನಗೇನು ಬೇಡ, ನಿನ್ನ ಕೈ ತುತ್ತು ಕೊಡಮ್ಮ, ಅಷ್ಟೇ ಸಾಕು. ಅದು ಬಿಟ್ಟು ಬೇರೆ ಏನೇನೋ ಕೇಳಪ್ಪ. ಏನೋ ಪಾಯಸನೋ ಒಬ್ಬಟ್ಟು ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದ್ರೆ ಹೇಳು, ಮಾಡಿರ್ತೀನಿ. ನಿನ್ನ ಕೈ ತುತ್ತು ಮುಂದೆ ಅವೆಲ್ಲ ಯಾವಮ್ಮ? ನಿನ್ನ ಕೈ ತುತ್ತೇ ನನಗೆ ಅಮೃತ ಇದ್ದಂಗೆ. ನಿನ್ನ ಕೈ ತುತ್ತೇ ಕೊಡಮ್ಮ, ತಿಂತೀನಿ ನಾನು. ಸರಿ ಆಯಿತು. ಇನ್ನೇನೇನು ಆಸೆ ಅದಾ? ಇಲ್ಲಮ್ಮ, ಇನ್ನೇನು ಆಸೆ ಇಲ್ಲ. ಅಲ್ಲಪ್ಪ, ಇಷ್ಟು ವರ್ಷ ಆಯಿತು ಮದುವೆನೇ ಆಗಿಲ್ಲ ನೀನು, ಹೆಂಗಪ್ಪ? ಹಾಗಣಮ್ಮ, ನಾನು ಆಗಬೇಕು ಅಂತ ಇದ್ದೀನಿ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಲಿ, ಆಮೇಲೆ ಆಗ್ತೀನಿ. ನಿನ್ನ ಕೈ ತುತ್ತು ತಿನ್ಬೇಕು ಅನಿಸ್ತೈತೆ, ಕೊಡಮ್ಮ, ಕೈ ಕಾಲು ಮಕ್ಕ ತೊಳ್ಕೊಂಬರ್ತೀನಿ. ಸರಿ ಹೋಗಪ್ಪ. ನೋಡ್ತೇನ್ರು, ಮದುವೆ ಆಯ್ತಾನಂತೆ. ಮದುವೆ ಅಲ್ಲ, ಮದುವೆಗಿದ್ವಿ ಆಗ್ಬಿಟ್ರೆ ಆ ಹೆಂಡತಿ ಮಕ್ಕಳಿಗೆಲ್ಲ ಆಸ್ತಿ ಹೋಗ್ಬಿಡ್ತೈತೆ, ಇವನು ಇಲ್ಲದೆ ಇದ್ರು. ಆತನ ಮದುವೆ ಯಮ್ಲೋಕ್ತಾಗೆ. ರಮ ಲಕ್ಷ್ಮಣ ಹೋಗ್ರಿ, ಬೆಳೆಕಾಳು ಒಂದ್ರು ಅಷ್ಟು ತರಕಾರಿ ಕೊಟ್ಬಿಟ್ಟು ಹೋಗ್ರಪ್ಪ. ಇನ್ನೇನು ಒತ್ತು ಮುಡುಕ್ತಾ ಬಂತು? ಸರಿ ಅಣ್ಣ, ನಡಿ. ನಾನು 2 ಲಕ್ಷ ದುಡ್ಡು ಕೊಡ್ತೀನಿ ನಡಿ. ನಮ್ಮ ರಾಮಣ್ಣ ಯಾಕೆ ಸತ್ತೋಗ್ಬೇಕು ಪಾಪ? ಲಕ್ಷ್ಮಣ. ರಾಮಣ್ಣ ನೀನು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸ್ತಿದೆ. ಯಾಕೋ ಅಯ್ಯೋ ಪಾಪ ಅಂತ ಅನಿಸ್ತಾ ಇರೋದು? ಯಾಕೋ ತಿಳಿದು ರಾಮಣ್ಣ, ನೀನು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸ್ತೈತಲ್ಲಣ್ಣ. ನಿಂಗೆ ನಿಮ್ಮ ಅಪ್ಪನೂ ಇಲ್ಲ, ನಿಮ್ಮ ಅಮ್ಮನೂ ಇಲ್ಲ, ನಿನ್ನ ಕೂಡ ಹುಡ್ಡೋರು ಇಲ್ಲ. ಅಯ್ಯೋ, ಅಪ್ಪನಿಲ್ಲ ಅಂದ್ರೆ ಅಮ್ಮನ ಅವಳಲ್ಲ. ನೀವಿದ್ರಲ್ಲ ನನ್ನ ಜೊತೆ ಹುಡ್ತಾರೋ, ನಿಮ್ಗಿನ್ನ ಬೇಕಾ ನಂಗ? ಅಯ್ಯೋ, ಒಳ್ಳೆ ಹುಡುಗನ ನೀನು. ಅಣ್ಣ,
ನನ್ನಿಂದ ಏನಾರ ತಪ್ಪಾಗಿದ್ರೆ ಕ್ಷಮಿಸ್ಬಿಡೋಣ. ಲೇ ಲಕ್ಷ್ಮಣ, ನೀನೊಂಥರ ಎಳೆ ಮಗು ಇದ್ದಂಗೆ. ಅಳ್ಬಾರ್ದು, ಸುಮ್ಮನೆ ಯಾಕೆ ಅಳ್ತಾ ಇರೋದು ನೀನು? ಹಾಂ, ರಾಮಣ್ಣ, ನನ್ನ ಕ್ಷಮಿಸ್ಬಿಡೋಣ. ಲೇ ಹೋಗು, ಅವನು ಕರ್ಕೊಳ್ಳು, ಎಲ್ಲ ಹೇಳ್ಬಿಡ್ತಾನೆ. ಲೇ ಬರತ್ತ, ಅವ್ನು ಸರಿ ಇಲ್ಲ, ಹೋಗು. ಲಕ್ಷ್ಮಣ, ಬಾಣ ಇಲ್ಲಿ ಬೆಳಕಳೆ ಎಷ್ಟೊತ್ಕೊಬೇಕು, ಎತ್ಕೋ ಬಾ. ವೃದ್ಧಾಶ್ರಮಕ್ಕೆ ಬೆಳೆ ಕಳ್ಕೊಟ್ಬಿಟ್ಟು ಹೋಗು, ಆಮೇಲೆ ಕೂತ್ಕೊಂಡು ಮಾತಾಡೋಣ. ಸರಿ ಅಣ್ಣ, ಆಯ್ತು. ಸುಮ್ಮನೆ ಇರೋ, ಹೇಳ್ಬಿಟ್ಟಯ್ಯೋ ಅಣ್ಣ. ನಾನೇನು ಹೇಳಿಲ್ಲ ಬಿಡಲೇ. ಏನು ಕಳ್ತಾ ಇರೋದು? ಆಗ ಹೇಳ್ತೀನಿ, ಕಪಾಳಕ್ಕೆ ಕೆಡ್ಡು. ನಮ್ಮ ಲಕ್ಷ್ಮಣ ಮಗುವಂತವನು. ಏನೂ ತಿಳಿಯಲ್ಲ, ಎಳೆ ಮಗು ಇದ್ದಂಗೆ. ಇಂದಳು ಬರುತ್ತಾ ಜೋಗಿಕ್ಕೋ, ಹೋಗ್ರಿ, ಹೋಗಿ ಕೊಟ್ಬಿಟ್ಟು ಹೋಗ್ರಿ. ಲಕ್ಷ್ಮಣ, ಮೂಟೆ ಎತ್ಕೋಣ. ಸರಿ 2 ಲಕ್ಷ ಹುಷಾರಾಗಿ ಇಕ್ಕೊಳ್ಳೋ. ಸರಿ ಬಿಡಮ್ಮ. ಅವ್ರದಕ್ಕೂ ನಿದ್ದೆಗೂ ಮಾಡ್ತಾ ಇದ್ದಾರೆ. ಈ ಮಿಸ್ಸು ಸ್ಕೂಲಾಗೂ ನಿದ್ದೆ ಮಾಡ್ತಾ ಇರ್ತಾರೆ, ಇಲ್ಲೂ ನಿದ್ದೆ ಮಾಡ್ತಾ ಇರ್ತಾರೆ. ಇವ್ರು ಪಾಠ ಮಾಡೋದು ಯಾವಾಗ? ಅಯ್ಯೋ ಮಿಸ್, ಸ್ಕೂಲಿಗೆ ಪಾಠ ಹೇಳ್ಕೊಡಿ ಅಂತಂದ್ರೆ ನಿದ್ದೆ ಮಾಡ್ತೀರಾ? ಮನೆ ಹತ್ರ ಬರೀ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಬಂದ್ರೆ ನಿದ್ದೆ ಮಾಡ್ತಾ ಇದ್ದೀರಲ್ಲ ಮಿಸ್. ಅಯ್ಯೋ, ಏನೋ ಮಾಡೋದು ಮಂಜ. ಈ ಮಿಸ್ ನಿದ್ದೆ ಮಾಡ್ತಾವ್ರಲ್ಲ. ಮಿಸ್ 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 ಮಿಸಾ ಮಿಸಾ, ಯಾಕೆ ಹಿಂಚಿಸ್ತಾ ಇದ್ದೀರಾ? ಮಿಸ್, ನೀವು ಸ್ಕೂಲಲ್ಲಿ ನಿದ್ದೆ ಮಾಡ್ತಾ ಇರ್ತೀರಾ, ಮನೆಗೆ ಬಂದ್ರೆ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತೀರಾ. ಅಲ್ಲೂ ಪಾಠ ಮಾಡಲ್ಲ, ಇಲ್ಲೂ ಪಾಠ ಮಾಡಲ್ಲ. ಏನ್ ಮಿಸ್, ನಮ್ಗೆ ಇವಾಗ ಎಕ್ಸಾಮ್ ಬೇರೆ ಹತ್ರ ಬಂತು. ನಾವೇನು ಎಕ್ಸಾಮ್ ಬರೆಯೋದು ಮಿಸ್? ಅಷ್ಟೇನಾ? ಸರಿ, ಪಾಠ ಮಾಡೋಕ್ಕೆ ಬೇರೆ ಮೇಷ್ಟ್ರು ಬರ್ತಾರೆ, ಪಾಠ ಮಾಡ್ತಾರೆ. ನೀವು ಅವ್ರ ಹತ್ರ ಹೇಳ್ಸ್ಕೊಳ್ರಿ. ಯಾರು ಮಿಸ್? ರೀ, ಏನು ಅಂದ್ರೆ? ಏನು ಮೇಡಮ್ ಕೂಗಿತ್ತು? ಈ ಮಕ್ಕಳಿಗೆ ಒಂಚೂರು ಪಾಠ ಮಾಡ್ರಿ, ನಂಗೆ ನಿದ್ದೆ ಬರ್ತಿತ್ತು, ನಾನು ನಿದ್ದೆ ಮಾಡಬೇಕು. ಅಯ್ಯೋ ಭಗವಂತ, ಪಾತ್ರೆಗಳು ಒಂದಷ್ಟವೇ ಉಜ್ಜೋಗು. ಒಲೆ ಮೇಲೆ ಕುಕ್ಕರ್ ಇಕ್ಕಿದ್ದೀನಿ, ಅಲ್ಲಿ ಅಡುಗೆ ಅಂತ ಮಾಡ್ಲಾ, ಪಾತ್ರೆ ಅಂತ ಉಜ್ಜಲಾ, ಈ ಮಕ್ಕಳಿಗೆ ಪಾಠ ಅಂತ ಮಾಡ್ಲಾ? ಹಾಂ, ನೋಡಿ ಮೇಡಮ್ನವರೇ, ನಾವೇನು ಓದಿಲ್ಲ, ನಮ್ಗೇನು ಬರಲ್ಲ. ಸುಮ್ಮನೆ ನನ್ನನ್ನು ಮಾತ್ರ ಇದಕ್ಕೆ ತಳ್ಬೇಡ್ರಿ. ನಾನು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀನಿ. ಅದೆಲ್ಲ ಕತೆ ಬೇಡ, ಇವತ್ತು ಪಾಠ ಹೇಳ್ಕೊಡು, ನಂಗಂತೂ ನಿದ್ದೆ ಬರ್ತೈತೆ. ಥೂ, ಇವಳನ್ನ ಕಟ್ಕೊಂಡು ನಂಗೆ ನೆಮ್ಮದಿನೇ ಇಲ್ಲ. ಏನು ಹೇಳ್ಕೊಡ್ಬೇಕು? ಸರಿ ಹೇಳ್ಕೊಡ್ತೀನಿ. 2 ಬರ್ತಾವ? ಹೇಳ್ರಿ. 7 ನೀನ್ ಹೇಳಮ್ಮ. ಸರಿ ಕರೆಕ್ಟಾಗಿ ಹೇಳಿದ್ಯಾ? ನೀನ್ ಹೇಳ ಕರಿಯಾ. ಸರ್, ನಮ್ದಕ್ಕೂ ಕರಿಯ ಅಲ್ಲ, ನಿಮ್ದಕ್ಕೂ ಕರಿಯ. ನಮ್ದಕ್ಕೂ ಕರೆಕ್ಟಾಗಿ ಮಾತಾಡ್ಸಿ ಸರ್. ನಿಮ್ದಕ್ಕೂ ಯಾಕೆ ಈ ಜನ ಮಾತಾಡ್ತಾ ಇದ್ದೀರಾ? ನಮ್ದಕ್ಕೂ ಅಮ್ಮ, ನಮ್ದಕ್ಕೂ ತಂಗಿ ಹೊಟ್ಟೆಯಲ್ಲಿದ್ದಾಗ ಕರಿಗೆ ಜಾಸ್ತಿ ತಿನ್ಬಿಡ್ತಂತೆ. ಅದಕ್ಕೆ ನಮ್ದಕ್ಕೂ ತಂಗಿಗೆ ಕಪ್ಪಗೆ ಹುಟ್ಟಿರೋದು. ಅದೆಲ್ಲ ಹೇಳ್ಬೇಡಿ ಸರ್ ನೀವು ಕರಿಯ ಅಂತ. ಸರಿ ಹೇಳ. 2 ಆದ್ಮೇಲೆ 3 3 ಆದ್ಮೇಲೆ 4 4 ಆದ್ಮೇಲೆ 5 5 ಆದ್ಮೇಲೆ 6 6 ಆದ್ಮೇಲೆ 7 7 ಆದ್ಮೇಲೆ 8 8 ಆದ್ಮೇಲೆ 9 9 ಆದ್ಮೇಲೆ 10. ಅಯ್ಯೋ ಸರ್, ಅವನು ಎರಡೊಂದು ಬಗ್ಗೆ ಹೇಳು ಅಂತಂದ್ರೆ ಒಂದೇ ಹೇಳ್ತಾನೆ. ಎರಡೊಂದು ಬಗ್ಗೆ ಹೇಳು. 2 ಆದ್ಮೇಲೆ 9 9 ಆದ್ಮೇಲೆ 15 15 ಆದ್ಮೇಲೆ 20 20 ಆದ್ಮೇಲೆ 30 30 ಆದ್ಮೇಲೆ 40. ನೀನ್ ಹೇಳಮ್ಮ. ನಮ್ದಕ್ಕೂ 1 ಬರೋದಿಲ್ಲ ಸರ್. ನಮ್ದಕ್ಕೂ ಬೇರೆದಕ್ಕೂ ಹೇಳ್ತೀನಿ. ಏನ್ ಬರ್ತೈತೋ ಅದು ಹೇಳು. ಅದಕ್ಕೂ ಅಂದ್ರೆ ಆನೆ, ಇದಕ್ಕೂ ಅಂದ್ರೆ ಇಲಿ, ಊದಕ್ಕೂ ಅಂದ್ರೆ ಊಟ, ಏದಕ್ಕೂ ಅಂದ್ರೆ ಎಲೆ, ಅದಕ್ಕೂ ಅಂದ್ರೆ ಆಟ, ಇದಕ್ಕೂ ಅಂದ್ರೆ ಈಟಿ, ಕಾದಕ್ಕೂ ಅಂದ್ರೆ ಕಗೆ, ತಾದಕ್ಕೂ ಅಂದ್ರೆ ಟಗರು, ಪಾದಕ್ಕೂ ಅಂದ್ರೆ ಪಾಠ, ಮಾದಕ್ಕೂ ಅಂದ್ರೆ ಮಾವಿನ ಮರದಕ್ಕೂ, ನಮ್ದಕ್ಕೂ ಅಷ್ಟೇದಕ್ಕೂ ಬರೋದು ಸರ್. ಸರ್, ಅವಳು ಹೇಳಿದ್ದೆಲ್ಲ ತಪ್ಪು. ನಮ್ದಕ್ಕೂ ಕರೆಕ್ಟಿಗೂ ಬರುತ್ತೆ, ನಿಮ್ದಕ್ಕೂ ಬಾಯ್ದು ಮುಚ್ಕೊಂಡು ಇರಬೇಕು. ನಿಮ್ದಕ್ಕೂ ಎಲ್ಲ ಕರೆಕ್ಟಾಗಿ ಹೇಳಿದ್ರಾ? ನಿಮ್ದಕ್ಕೂ ಎಲ್ಲ ಹೇಳಿದ್ದು ತಪ್ಪು. ಇವಾಗ ಮುಗ್ಗಿ ಆಯ್ತು. ಇವಾಗ ABCD ಹೇಳ್ರಿ. ನೀನ್ ಹೇಳಮ್ಮ, ಇಲ್ಲಿ ನಿಂತಿದೆಯಲ್ಲ ಫಸ್ಟ್ನೇ ಹುಡುಗಿ, ನೀನ್ ಹೇಳು. C D G H I M N L
ಓ ಸೂಪರ್ ಸೂಪರ್, ಚೆನ್ನಾಗಿ ಹೇಳ್ಕೊಟ್ಟವಳೆ ನಮ್ಮ ಮೇಡಮ್ನ. ಓ ಪರವಾಗಿಲ್ಲ, ಮಕ್ಕಳು ಇಂಪ್ರೂವ್ ಆಗವ್ರೆ. ನೀನು ಹೇಳ. ಎ ಎಂ ಎನ್ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಓ ಸೂಪರ್ ಸೂಪರ್, ನಾಳೆ ಪರೀಕ್ಷೆ ಒಳಗೆ ಚೆನ್ನಾಗಿ ಬರೀತೀರಾ, ಫಸ್ಟ್ ಕ್ಲಾಸಾಗೆ ಪಾಸ್ ಆಗ್ತೀರಾ. ನೀನು ಹೇಳ ಕರಿಯಾ. ಸರ್ ನಮ್ದಕ್ಕೂ ನೀವು ಕರಿಯಾಗಿಲ್ಲ ಅಂದ್ರೆ ನಮ್ದಕ್ಕೂ ಕೋಪಕ್ಕೂ ಬರುತ್ತೆ ನೋಡಿ. ಓಹೋ ಓ ಹೇಳ. ನಮ್ದಕ್ಕೂ ಅಬ್ದುಲ್ ಖಾನ್ ಸರ್, ನೀವು ಕರೆಕ್ಟಾಗಿ ಮಾತಾಡಿ. ಹೇಳ ಅಬ್ದುಲ್ಲಾ, ಹೇಳ. ಎ ಪಾರದಕ್ಕೂ ಎ ಪಾರದಕ್ಕೂ ಎ ಪಾರದಕ್ಕೂ ಮಾವಿನ ಹಣ್ಣು. ಬಿ ಪಾರದಕ್ಕೂ ಬ್ರೇಕ್ಫಾಸ್ಟ್. ಸಿ ಪಾರದಕ್ಕೂ ಆರೆಂಜ್. ಡಿ ಪಾರದಕ್ಕೂ ಡಿಫ್ರೆಂಟ್. ಓ ಹೇಳು ಹೇಳು. ಸರ್ ಏನಮ್ಮ. ನಮ್ಮ ಅಪ್ಪನ ಹೇಳಿದ್ದು ಟ್ಯೂಷನ್ಗೆ ಸೇರಿಸ್ಕೋಬೇಕಂತೆ ನನ್ನನ್ನ. ಓ ಟ್ಯೂಷನ್ಗೆ ಬರ್ತಾ ಇದೆಯಾ. ಹ್ಞೂ ಫೀಸು 500 ರೂಪಾಯಿ, ಅಡ್ವಾನ್ಸು 5000 ರೂಪಾಯಿ, ಇಷ್ಟೆಲ್ಲ ಕೊಡ್ಬೇಕಾಗ್ತೈತೆ. ಫೀಸು 500 ರೂಪಾಯಿ. ಹ್ಞೂ 500 ರೂಪಾಯಿ ಫೀಸ್. ಅಷ್ಟೊಂದು ಕಟ್ಟಕ್ಕಾಗಲ್ಲ ಅಂತಂದ್ರೆ ನೀನು ಮನೆಯಿಂದ ಬಂದಿದ ತಕ್ಷಣ ಒಂದು ಸ್ವಲ್ಪ ಪಾತ್ರೆಗಳಿರ್ತವೆ, ಪಾತ್ರೆ ಉಜ್ಕೊಟ್ಬಿಟ್ಟು ಕಸ ಗುಡಿಸ್ಕೊಡು ಆಯ್ತಾ. ಇಷ್ಟೆಲ್ಲ ಮಾಡಿಬಿಟ್ಟು 300 ರೂಪಾಯಿ ಫೀಸ್ ಕೊಡು ತಿಂಗಳಿಗೆ. ಮಾಡ್ತೀಯಾ. ಹ್ಞೂ ಸರ್ ಆಯ್ತು. ಫೀಸೇ ಕಟ್ಟಷ್ಟಿಲ್ಲ ಅಂತಂದ್ರೆ ಏನೇನು ಕೆಲಸ ಮಾಡ್ಬೇಕು ಸರ್ ದಿನಾನು? ನೀವು ಫೀಸೇ ಕಟ್ಟಷ್ಟಿಲ್ಲ ಅಂತಂದರೆ ಪಾತ್ರೆ ಉಜ್ಬೇಕು, ಕಸ ಗುಡಿಸ್ಕೊಡ್ಬೇಕು, ತರಕಾರಿ ಹಚ್ಕೊಡ್ಬೇಕು, ಬಟ್ಟೆ ಒಗ್ದಿದ್ರೆ ಬಟ್ಟೆ ಮಡ್ಚಿಕ್ಬೇಕು, ನೀರು ತಂದಾಕ್ಬೇಕು. ಇವೆಲ್ಲ ಮಾಡಿದ್ರೆ ಫೀಸೇ ಇಲ್ಲ, ಫ್ರೀಯಾಗಿ ಹೇಳ್ಕೊಡ್ತೀವಿ. ಸರಿನಾ. ಸರ್ ಹಂಗಾದ್ರೆ ನಾನು ಇವೆಲ್ಲ ಕೆಲಸ ಮಾಡ್ಕೊಡ್ತೀನಿ ಸರ್. ಯಾಕಂದ್ರೆ ನಾವು ತುಂಬಾ ಬಡವರು ಸರ್, ನಮ್ಮ ಕೈ ಫೀಸ್ ಕಟ್ಟಕ್ ಆಗಲ್ಲ ಸರ್. ನಾನೇ ಪಾತ್ರೆ ಉಜ್ಜಿ ಬಟ್ಟೆ ಹೋಗಿ ಒಕ್ಕೊಡ್ತೀನಿ, ಬಟ್ಟೆ ಮಡ್ಚಿಕ್ತೀನಿ, ಕಸ ಗುಡಿಸ್ತೀನಿ, ನೀರು ತಂದಾಕ್ತೀನಿ ಸರ್. ನಾನು ಅಷ್ಟೇ ಸರ್. ಸರಿ ಆಯಿತು, ನಾಳೆ ಬಂದಾಗ ಎಲ್ಲ ಕೆಲಸ ಮಾಡಿಕೊಡ್ರಿ ಎಲ್ಲರೂ ಸೇರಿ. ಫೀಸ್ ಏನು ಕೊಡಬೇಡ್ರಿ, ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತೀನಿ. ಸರಿನಾ. ಹ್ಞೂ ಸರಿ